ಯುದ್ಧದ ಎಫೆಕ್ಟ್ ಭಾರತದಲ್ಲಿ ಎಲ್ಪಿಜಿ ಅಭಾವ ಉಂಟಾಗಿದೆ. ಬೆಂಗಳೂರು ಸೇರಿದಂತೆ ನಗರದ ಹಲವಾರು ಕಡೆಗಳಲ್ಲಿ ಸಿಲಿಂಡರ್ ಕೊರತೆ ಉಂಟಾಗಿದೆ. ಹೋಟೆಲ್ ಉದ್ಯಮದ ಮೇಲೆ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ಇದು. ದೇಶಾದ್ಯಂತ ವಾಣಿಜ್ಯ ಸಿಲಿಂಡರ್ಗಳ ಅಭಾವ ಉಂಟಾಗಿದ್ದು ಹೋಟೆಲ್ಗಳು ಬಂದ್ ಆಗಿದೆ. ಪ್ರಮುಖ ನಗರಗಳಲ್ಲಿ ಬಂದ್ ಆಗಿರುವಂತಹ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಕೂಡ ಬಂದ್ ಆಗಿದೆ. ಈಗಾಗಲೇ 30% ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಬಂದ್ ಆಗಿವೆ. ನಾಳೆಯೂ ಕೂಡ ಸಿಲಿಂಡರ್ ಪೂರೈಸದೇ ಇದ್ರೆ ಉಳಿದ ಹೋಟೆಲ್ಗಳು ಕೂಡ ಬಂದ್ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಗೃಹ ಬಳಕೆ ಅನಿಲ ಪೂರೈಕೆಗೆ ಗಮನ ಹರಿಸಿರುವಂತಹ ಕೇಂದ್ರ ಸರ್ಕಾರ ಹೆಚ್ಚುವರಿ ಗ್ಯಾಸ್ ಪೂರೈಕೆಯಾದರಷ್ಟೇ ವಾಣಿಜ್ಯ ಅನಿಲವನ್ನು ಸರಬರಾಜು ಮಾಡಲಾಗುತ್ತೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದ್ದು ಭಾರತಕ್ಕೂ ಕೂಡ ಅದರ ಬಿಸಿ ತಟ್ಟಿದೆ. ಪ್ರಮುಖವಾಗಿ ಎಲ್ಪಿಜಿ ಸಿಲಿಂಡರ್ಗಳ ಅಭಾವ ಉಂಟಾಗಿದೆ ದೇಶದಲ್ಲಿ. ಬೆಂಗಳೂರಿನಲ್ಲಿ ಈಗಾಗಲೇ 30% ಹೋಟೆಲ್ಗಳು ಬಂದ್ ಆಗಿದೆ. ಯುದ್ಧ ಶುರುವಾದಾಗಿಂದ ನಮ್ಗೆ ಈ ಥರ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಈ ಥರ ಅನಿಲ ಸಿಗಲೇ ಇಲ್ಲ ಅಂದರೆ 99% ನಮ್ಮ ಹೋಟ್ಲು ಉದ್ಯಮ ಅನಿಲದ ಮೇಲೆ ಅವಲಂಬಿತ ಆಗಿರ್ತಕ್ಕಂಥದ್ದು. ಅನಿಲ ಸಿಗಲಿಲ್ಲ ಅಂದರೆ ನಾವೆಲ್ಲೋ ಒಂದು ಕಡೆ ಹೋಟ್ಲನ್ನ ಕ್ಲೋಸ್ ಮಾಡಬೇಕಲ್ಲ ಅನ್ನೋ ಒಂದು ಆತಂಕ ನಮ್ಮಲ್ಲೂ ಕಾಡ್ತಾ ಇದೆ. ಈಗ ಕೆಲವು ಮೆನುನಲ್ಲಿ ಶಾರ್ಟ್ ಮೆನು ಮಾಡಿ ಕೆಲವು ಐಟಮ್ಗಳನ್ನ ಕಟ್ ಮಾಡಿ ಇದನ್ನಷ್ಟೇ ಲಿಮಿಟೆಡ್ ಕೊಡೋಣ ಅಂತ ತೀರ್ಮಾನ ಮಾಡಿದ್ವಿ. ಆ ಲಿಮಿಟೆಡ್ ಕೊಡೋಕ್ಕೂ 2 ಸಿಲಿಂಡ್ರು ನಮಗೆ ಭಾಳ ದಿನ ಬರೋ ಒಂದು 2 ರಿಂದ 3 ದಿನ ಬರ್ಬೋದು ಅಷ್ಟೇ. ಆ ನಂತರ ನಾವು ಕ್ಲೋಸ್ ಮಾಡಲೇಬೇಕಾದಂಥ ಆತಂಕ ಇದೆ. ಸಿಲಿಂಡರ್ದ ಕೊರತೆ ಆಗಿದೆ ಹೋಟೆಲ್ಗೆ. ಇದಕ್ಕೆ ಯಾಕೆಂದರೆ ಮೊದಲೇ 2 ಸಿಲಿಂಡರ್ ಎಲ್ಲ ಕೊಡ್ತಿದ್ರು. ಈಗ 1 ಸಿಲಿಂಡ್ರ್ 1 ಬುಕ್ಕಿಗೆ ಅಂತ ಅನ್ನುವಂಥದ್ದು ಅವರು ಮಾಡಿದ್ದಾರೆ. ಮತ್ತೊಂದು ಏನಂದರೆ ಈಗ ನಾವು ಪ್ರೈವೇಟ್ ಗ್ಯಾಸ್ದವ್ರದ್ದು ಕೊಡ್ತೀವಿ, ನಮಗೆ ಗೋ ಗ್ಯಾಸು ಮತ್ತು ಏಜಸ್ ಅಂತ. ಅವರು ಸಡನ್ನಾಗಿ 720 ರೂಪಾಯಿ ಎಕ್ಸಸ್ ಮಾಡಿದ್ದಾರೆ, ಜಾಸ್ತಿ ಮಾಡಿದ್ದಾರೆ. ಇವತ್ತೇ ನಿನ್ನೆ 2030 ಇತ್ತು, ಇವತ್ತು 2750 ರೂಪಾಯಿ ಮಾಡಿದ್ದಾರೆ. ಹೀಗೆಲ್ಲ ಮಾಡಿದರೆ ನಾವೀಗ ಗಿರಾಕಿಗಳಿಗೂ ನಾವು ಅದನ್ನೇನು ಹಾಕ್ಲಿಕ್ಕೆ ಬರೋದಿಲ್ಲ. ಹೀಗೆ ನಮಗೆ ತುಂಬ ಹೋಟೆಲ್ ದಂಧೆ ನಡೋಕ್ಕೆ ತುಂಬ ಕಷ್ಟ ಆಗ್ತದೆ. ನಾವು ಕೆಲವೊಂದು ಐಟಮ್ ಈಗ ಕಡಿಮೆ ಮಾಡಿದ್ವಿ, ಅಂದರೆ ಚೈನೀಸು ಮತ್ತು ಒಂದು ಕೆಲವೊಂದು ರೊಟ್ಟಿಗೆಲ್ಲ ನಮಗೆ ಗ್ಯಾಸ್ ಜಾಸ್ತಿ ಬೇಕಾಗ್ತದೆ ಅನ್ನೋದಕ್ಕಾಗಿ ನಾವೀಗ ಅದನ್ನು ಬಂದಿಟ್ಟಿದ್ವಿ. ಈಗ ನಮಗೆ ಗ್ಯಾಸ್ ಸಪ್ಲೈ ಆಗುತ್ತಾನೋ ಆ ಸೆಕ್ಷನ್ ಬಂದೇ ಇರ್ತದೆ ನಮ್ಮದು. ಈಗ ಊಟ ಅಷ್ಟೇ ಕೊಡ್ತಾ ಇದ್ದೀವಿ, ತಿಂಡಿ ಅಷ್ಟೇ ಕೊಡ್ತೀವಿ. ಕೆಲವು ರೊಟ್ಟಿ ಊಟ ಇತ್ತು ನಮ್ಮದು, ಅದನ್ನು ಬಂದಿಟ್ಟಿದ್ವಿ ನಾವೀಗ. ಹೀಗೆ ಮುಂದುವರೆದರೆ ನಮಗೆ ಮತ್ತೆ ಬೇರೆ ಏನು ಮಾಡಲಿಕ್ಕೆ ಆಗೋದು, ಹೋಟೆಲ್ ಬಂದ್ ಮಾಡೋದೇ. ಹೋಟೆಲಿಗೆ ಏನು ಸಿಲಿಂಡರ್ ಸಪ್ಲೈ ಮಾಡಬೇಕಾಗಿದ್ದೆ ತಕ್ಷಣ ಸಪ್ಲೈಯನ್ನು ನಿಂದಿರಿಸಿದ್ದಾರೆ. ಯಾವುದೇ ರೀತಿಯ ಸಪ್ಲೈಗಳು ಇಲ್ಲ. ನಮಗೆ ಈ ಸಪ್ಲೈ ನಿಲ್ಲುವುದ್ರ ಬಗ್ಗೆ ಅಥವಾ ಸಿಲಿಂಡರ್ ಅಭಾವದ ಬಗ್ಗೆ ಯಾವುದೇ ಮುನ್ಸೂಚನೆ ಮತ್ತು ಮುಂಜಾಗ್ರತವಾಗಿ ಮಾಹಿತಿ ಇಲ್ಲ. ನಾವು ಎಲ್ಲ ಏಜೆನ್ಸಿಗಳಿಗೆ ಕೇಳಿದರೆ ಎಲ್ಲ ಏಜೆನ್ಸಿಗಳು ಡೀಲರ್ಸ್ ಎಲ್ಲ ಸ್ವಿಚ್ ಆಫ್ ಮಾಡಿದ್ದಾರೆ. ಅಂದರೆ ಈ ಉದ್ಯಮದ ಮೇಲೆ ಒಂದು ಆತಂಕದ ಸ್ಥಿತಿಯನ್ನು ನಿರ್ಮಾಣ ಮಾಡುವಂಥದ್ದು ಕಾಣಿಸ್ತಾ ಇದೆ. ನಾಳೆ ನಮಗೆ 35ರಿಂದ 40% ಹೋಟ್ಲು ಆಟೋಮೆಟಿಕ್ಲಿ ಬಂದ್ ಆಗುತ್ತೆ. ಯಾಕಂದ್ರೆ ನಮ್ಮ ಹತ್ರ ಸಿಲಿಂಡರ್ ವ್ಯವಸ್ಥೆ ಇಲ್ಲ ಮತ್ತು ಪರ್ಯಾಯ ವ್ಯವಸ್ಥೆ ಇಲ್ಲ. ಸ್ವಲ್ಪ ಅಂದರೆ ನಾರ್ತ್ ಇಂಡಿಯನ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೌತ್ ಇಂಡಿಯನು ಆಮೇಲೆ ಕಾಫಿ ಟೀ ಇಂಥದ್ದನ್ನೇ ಕೊಟ್ಕೊಂಡು ನಾವು ಓಪನ್ ಮಾಡಲೇಬೇಕು. ಯಾಕಂದರೆ ಲೇಬರ್ಸಿಗೂ ಕೆಲಸ ಬೇಕು, ಬಾಡಿಗೆ ಕಟ್ಟಬೇಕು, GST ಮಾಡಬೇಕು. ಎಲ್ಲ ಕೆಲಸನೂ ನಾವು ಇದೇ ಹೋಟ್ಲ್ ನಂಬ್ಕೊಂಡು ನಾವು ಇದ್ದೀವಿ. ಇವತ್ತು ಸಹ LPG ಸಿಲಿಂಡ್ರ್ ಪೂರೈಕೆ ಆಗಿಲ್ಲ. ಎಲ್ಲರಿಗೂ ತುಂಬ ಕಷ್ಟ ಆಗ್ತಾ ಇದೆ. ಈಗ ಹೋಟೆಲ್ ಓಪನ್ ಮಾಡಿರೋರು ಸಹ ಇನ್ನೊಂದು ದಿವಸ 2 ದಿವಸ ಅಷ್ಟೇ ಹೋಟೆಲ್ ಓಪನ್ ಮಾಡಲಿಕ್ಕೆ ಸಾಧ್ಯ ಇದೆ. ಚಿಕ್ಕಮಗಳೂರಿನಲ್ಲಿ ಎಲ್ಲರೂ ಸಹ ಬಂದ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಸರ್, ನಮಗೆ 2 ಹೋಟ್ಲಿಂದ ಸೇರಿ 8 ಸಿಲಿಂಡರ್ ಬೇಕು ಸರ್. ನಮಗೆ ಕೊಡ್ತಿರೋದು 5ರಿಂದ 6 ಕೊಡ್ತೀಯ ಸರ್. 2 ಹೋಟ್ಲಿಂದ ಸೇರಿ 6 ಕೊಡ್ತಿದ್ದಾರೆ. ಇವತ್ತು ಕೊಡ್ತೀವಿ ಅಂದರೆ ನಾಳೆ ಇನ್ನೂ ಕಮ್ಮಿ ಆಗುತ್ತೆ ಅಂತಾರೆ. ನಾಡ್ದಿಲ್ಲ ಅಂದ ಕೂಡಲೇ ನಾವು ಏನು ಮಾಡೋಕ್ಕಂತ ನಮ್ಗೆ ಗೊತ್ತಾಗ್ತಿಲ್ಲ ಸರ್. ತುಂಬ ಆತಂಕ ವ್ಯಕ್ತಪಡಿಸ್ತೀವಿ ನಾವು. ತುಂಬ ಆತಂಕವಾಗಿದೆ, ಏನು ಮಾಡಬೇಕು ಏನು ಅಂತೇಳಿ. ಯಾಕಂದರೆ ಲೇಬರ್ಸ್ ಯಾರು, ಅವ್ರದ್ದು ಕೂಡ ಫ್ಯಾಮಿಲಿ ನಡಿಬೇಕು, ನಮ್ಮದು ಕೂಡ ವ್ಯವಹಾರ ನಡಿಬೇಕು. ಇದೆಲ್ಲವೂ ಕೂಡ ತುಂಬ ನಮಗೆ ಇದಾಗಿದೆ ಸರ್. ಹೋಟ್ಲ್ ಬಂದದ್ದು ಇದು 35 ಜನ ಸ್ಟಾಪ್ ಇದ್ದಾರೆ. ಎಲ್ಲವೂ ಕಷ್ಟ ಆಗ್ತದೆ ಸ್ಟಾಫ್ನವರಿಗೆ. ಅಡಿಗೆ ಏನಿಲ್ಲ, ಎಲ್ಲ ಅಧಿಕಾರಿಗಳಿದ್ದಾರೆ. ಆಯಿಲ್ ಕಂಪ್ನೀಸು, BPL, HPCL, ಇಂಡಿಯನ್ ಆಯಿಲು ಮತ್ತು ಗೈಲ್ 4 ಜನ ರಾಜ್ಯದ ಮುಖ್ಯಸ್ಥರನ್ನು ಕರೆಸಿ ಈ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ಸುಮಾರು 1,000 ಮೆಟ್ರಿಕ್ ಟನ್ ಒಂದು ದಿನಕ್ಕೆ, ಅಂದರೆ 50,000 ಸಿಲಿಂಡರ್ಸ್. ಇದು ಪ್ರತಿದಿನ ನಮಗೆ ಅವಶ್ಯಕತೆ ಇರೋದು ಕರ್ನಾಟಕ ರಾಜ್ಯಕ್ಕೆ. ಆದರೂ ಕೂಡ ಆತಂಕ ಪಡಬೇಕಾಗಿಲ್ಲ. ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಹೇಳಿದ್ದಾರೆ 25 ದಿನಕ್ಕೆ 1 ಸಿಲಿಂಡರ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಒಂದು ಕುಟುಂಬಕ್ಕೆ. ಯುದ್ಧ ನಿಂತರೆ ಯಥಾಸ್ಥಿತಿ ನಡ್ಕೊಂಡು ಹೋಗ್ತದೆ, ಏನೂ ತೊಂದರೆ ಇಲ್ಲ. ಯುದ್ಧ ಕಂಟಿನ್ಯೂ ಆದಾಗ ಕೂಡ 25 ದಿನಕ್ಕೆ 1 ಸಿಲಿಂಡರನ್ನು ಕೊಡ್ತೀವಿ. ನಾನು ಗ್ರಾಹಕರಲ್ಲಿ ಮನವಿ ಮಾಡ್ತೀನಿ, ಮಿತಿಯಾಗಿ ಉಪಯೋಗಿಸಬೇಕು. ಆತಂಕಪಟ್ಟು ಹೆಚ್ಚು ಸಿಲಿಂಡರ್ನ ಬುಕ್ ಮಾಡುವಂಥದ್ದು ಇವೆಲ್ಲ ಮಾಡಿದರೆ ಕೊಡೋಕ್ಕಾಗೋದಿಲ್ಲ, ಕಷ್ಟ ಆಗ್ತದೆ.
ಈ ಸಿಟೀಸಲ್ಲೆಲ್ಲ ಭಾಳ ಕಷ್ಟ ಆಗುತ್ತೆ. ಅದ್ರ ಬಗ್ಗೆ ನಾವು ತಕ್ಷಣ ಒಂದು ವಾರದಲ್ಲೇ ಇದು ಮಾಡಬೇಕು ಅಂತೇಳಿ ಹೇಳಿದ್ದೀನಿ. ಆಗ ಅದರ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಆಗ್ಬೋದು, ಹೋಟೆಲ್ಸ್ ಆಗ್ಬೋದು, ಎಸೆನ್ಷಿಯಲ್ ನಮಗೆ ಹಾಸ್ಪಿಟ್ಲಿಗೆ ಬೇಕೇ ಬೇಕು, ಅದು ಮಾಡಲೇಬೇಕು. ಕಾಲೇಜ್ ಮಕ್ಕಳು, ಸ್ಕೂಲ್ಸು, ಇವಕ್ಕೆಲ್ಲ ನಾವು ಹಾಸ್ಟೆಲ್ಸು ಇವಕ್ಕೆ ಯಾವಕ್ಕೂ ನಿಲ್ಸೋಕ್ಕಾಗಲ್ಲ. ಮಕ್ಕಳು ಇಲ್ಲಿಂದ ಬಂದಿರ್ತಾರೆ, ಹಾಸ್ಟೆಲ್ಗಳಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ಸಲ್ಲಿ ಇರ್ತಾರೆ, ಅವಕ್ಕೆಲ್ಲ ಪ್ರಯಾರಿಟಿಯಲ್ಲಿ ಇಟ್ಕೊಂಡಿದ್ವಿ. ಹೋಟೆಲ್ಸು, ಕಲ್ಯಾಣ ಮಂಟಪಸು ಇಂಥವು ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ನೆಕ್ಸ್ಟ್ ಒಂದು ಮೀಟಿಂಗ್ ಮಾಡಿದಾಗ ವಿಲ್ ಕಮ್ ಔಟ್ ದಿಸ್ ಒನ್. ಯುದ್ಧ ನಿಂತರೂ ಕೂಡ 30 ದಿನ ಬೇಕು. ಅದು ನಾರ್ಮಲ್ಗೆ ಪ್ರೊಸೀಜರ್ಗೆ ಬರಬೇಕಾದ್ರೆ 1 ತಿಂಗಳು. ಯುದ್ಧ ನಿಂತಿದೆ ಇವತ್ತಂದರೆ 1 ತಿಂಗಳು. ಈಗ ಗ್ಯಾಸ್ ಸಿಲಿಂಡರ್ ಕೊರತೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮುಗಿಬಿದ್ದಿದೆ. ಮೋದಿಯ ವಿದೇಶಾಂಗ ನೀತಿಯನ್ನ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಕೇಂದ್ರದ ವಿರುದ್ಧ ಬೀದಿಗಿಳಿದು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಪ್ರತಿಭಟನೆ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರು ಮತ್ತೊಂದು ಕಡೆ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ಗೆ ಮಾನ ಮರ್ಯಾದೆ ಇಲ್ಲ ಅಂತ ವಿಜಯೇಂದ್ರ ಕುಟುಕಿದ್ದಾರೆ. ಗ್ಯಾಸ್ ಕೊರತೆ ಇದೊಂದು ತಾತ್ಕಾಲಿಕ ಸಮಸ್ಯೆ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಯುದ್ಧಕ್ಕೂ ಮೊದಲು ಮುನ್ನೆಚ್ಚರಿಕೆ ಮಾಡಿಕೊಳ್ಳಲಿಲ್ವಾ ಅಲ್ವಾ ಸರ್ಕಾರ? ಗ್ಯಾಸ್ ಸಂಕಷ್ಟದ ನಂತರ ದೇಶದಲ್ಲಿ ತೈಲಕ್ಕೂ ಕಾಡುತ್ತ ಸಮಸ್ಯೆ. ಹಾಗಾದ್ರೆ ಹೆಚ್ಚುವರಿ ಕಚ್ಚಾ ತೈಲ ಆಮದಿಗೆ ಕೇಂದ್ರ ಸರ್ಕಾರ ಮುಂದಾಗಿದ್ಯಾ? ರಾಜ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು LPG ಗ್ಯಾಸ್ ಸಿಲಿಂಡರ್ ವಿಚಾರವನ್ನ ಮುಂದಿಟ್ಕೊಂಡು ಬೀದಿಗಿಳಿದು ಪ್ರತಿಭಟನೆಯನ್ನ ನಿನ್ನೆಯಿಂದ ಪ್ರಾರಂಭ ಮಾಡಿದ್ದಾರೆ. ಈ ಕಾಂಗ್ರೆಸ್ನವರಿಗೆ ಬಹುಶಃ ನಾಚಿಕೆ, ಮಾನ, ಮರ್ಯಾದೆ ಯಾವುದೂ ಇಲ್ಲ, ಮತ್ತೊಮ್ಮೆ ರುಜುವಾತ್ ಮಾಡಿಕೊಂಡಿದ್ದಾರೆ. ನಮ್ಮ ದೇಶದಲ್ಲಿ ವಿಶೇಷವಾಗಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರು ಕಾಳಜಿಯನ್ನು ವಹಿಸಿ ಇವತ್ತು ಕಮರ್ಷಿಯಲ್ ಸಿಲಿಂಡರ್ ಬಳಕೆಯ ಬಗ್ಗೆ ಕೆಲವು ನಿರ್ಬಂಧವನ್ನು ಹೇರುವಂತ ಸಾಧ್ಯತೆ ನಾವು ನೋಡ್ತಾ ಇದ್ದೇವೆ. ಆದರೆ ಗ್ರಾಹಕರಿಗೆ ಯಾವುದೇ ಒಂದು ತೊಂದರೆ ಆಗಬಾರ್ದು ಅಂತೇಳಿ ಅದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಇಷ್ಟು ಗೊತ್ತಿದ್ರೂ ಸಹ ಬೀದಿಗಿಳಿದು ಹೋರಾಟ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಇವರ ಕಾಂಗ್ರೆಸ್ ಪಕ್ಷದ ಬೌದ್ಧಿಕ ದಿವಾಳಿತನ ಇದನ್ನ ತೋರಿಸ್ತದೆ. ಇದು ಒಂದು ತಾತ್ಕಾಲಿಕ ಸಮಸ್ಯೆ. ಯಾಕೆ ಅಂತಂದ್ರೆ ಯುದ್ಧ ಪ್ರಾರಂಭ ಆಗಿರೋದ್ರಿಂದ ಈ ಸಮಸ್ಯೆ ಉದ್ಭವ ಆಗುತ್ತೆ ಅಂತೇಳಿ ಎಲ್ಲ ಜನರಿಗೂ, ಇಡೀ ಪ್ರಪಂಚದ ಜನರಿಗೆ ಇದು ಅರ್ಥ ಆಗುತ್ತೆ. ಆದರೆ ಕಾಂಗ್ರೆಸ್ನವ್ರಿಗೆ ಇದು ಅರ್ಥ ಆಗಲ್ಲ. ಯಾಕಂತಂದರೆ ಅವರು ಅಷ್ಟೊಂದು ಬುದ್ಧಿವಂತರು ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಅದಕ್ಕೂ ಕೂಡ ರಸ್ತೆಗಳಲ್ಲಿ ಕೂತ್ಕೊಂಡು ಅಡುಗೆ ಮಾಡ್ತಿದ್ದಾರೆ ಕೆಲವರೆಲ್ಲ. ಪಾಪ ಅವ್ರ ಮನೆಯಲ್ಲಿ ಅಡುಗೆ ಮಾಡಿ ರೂಢಿ ಇಲ್ಲ ಅವ್ರಿಗೆ. ಇದು ಪ್ರೊಟೆಸ್ಟ್ ಮಾಡ್ತಕ್ಕಂಥ ಸಂದರ್ಭ ಅಲ್ಲ. ಸುಮಾರು 30% ನಮ್ಮಲ್ಲಿ ಉತ್ಪತ್ತಿ ಆಗುತ್ತೆ ಗ್ಯಾಸ್ ಮತ್ತು ಪೆಟ್ರೋಲಿಯಂ. ಉಳಿದಿರ್ತಕ್ಕಂಥ ಎಲ್ಲವನ್ನೂ ಕೂಡ ನಾವು ಆಮದು ಮಾಡ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಹೀಗಾಗಿ ಈಗ ಕೇಂದ್ರ ಸರ್ಕಾರ ವಿಶೇಷವಾಗಿರ್ತಕ್ಕಂಥ ಗಮನ ಹರಿಸ್ತಾ ಇದೆ. ಇವತ್ತು ವಿಧಾನಸಭೆಯಲ್ಲಿ ಮಾನ್ಯ ಮುನಿಯಪ್ಪನವರು ಆಹಾರ ಮತ್ತು ನಾಗರಿಕ ಸರಬರಾಜು ಮಂತ್ರಿಯವರು ಬಹಳ ಗಂಭೀರವಾಗಿ ಇದನ್ನು ಈ ಉತ್ತರವನ್ನು ಕೊಟ್ಟಿದ್ದಾರೆ. ಇಲ್ಲಿಯ ಕಾಂಗ್ರೆಸ್ನವರು ಇಂಥ ಒಂದು ಕೆಟ್ಟ ರಾಜಕಾರಣವನ್ನು ಆಟ ಆಡಲಿಕ್ಕೆ ಶುರು ಮಾಡಿದ್ದಾರೆ. ಇವರಿಗೆ ಜನ ಬುದ್ಧಿ ಕಲಿಸ್ತಾರೆ. ಇಡೀ ದೇಶದ ಜನಕ್ಕೆ ಗೊತ್ತಾಗಿದೆ ಈ ದೇಶದ ನೇತೃತ್ವ ಭಾಳ ಗಟ್ಟಿಯಾಗಿರೋದ್ರಿಂದ ಇಷ್ಟು ಮಟ್ಟಿಗಾರು ಇದೆ, ಇಲ್ಲದಿದ್ದರೆ ಸಾಧ್ಯನೇ ಆಗ್ತಿರಲಿಲ್ಲ. ಹಾಗಾಗಿ ಮೋದಿಯವ್ರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸಬೇಕಾಗ್ತದೆ. ಇರಾನ್ ಕಡೆಯಿಂದ ಆಯಿಲ್ ಬರ್ತಾ ಇಲ್ಲ, ಮತ್ತೆ ರಷ್ಯಾದ ಕಡೆಯಿಂದ ತರಿಸ್ತಾ ಇದ್ದಾರೆ. ಇದು ಯಾರೂ ನಿರೀಕ್ಷೆ ಮಾಡಿಲ್ಲದೆ ಇರ್ತಕ್ಕಂಥ ಬೆಳವಣಿಗೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಈ ಯುದ್ಧ ನಡೀತಾ ಇದೆ, ಅದರ ಇಂಪ್ಯಾಕ್ಟು ಇದ್ರ ಆಗ್ತಾ ಇರ್ತಕ್ಕಂಥದ್ದು. ನಾವು ಕೂಡ ಈಗ ಮಾನ್ಯ ಮುಖ್ಯಮಂತ್ರಿಗಳು ಏನು ರಾಜ್ಯದಲ್ಲಿ ಇವತ್ತು ಅನಿರೀಕ್ಷಿತವಾದಂಥ ಈ ಒಂದು ಬೆಳವಣಿಗೆ ಆಗಿದೆ, ಇದು ಜನಸಮುದಾಯಕ್ಕೆ ಭಾಳ ತೊಂದರೆ ಆಗ್ತಕ್ಕಂಥದ್ದು. ಹೋಟೆಲ್ಗಳಿರ್ಬೋದು, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳಿರ್ಬೋದು, ಅಂಥ ಕಡೆ ಇವತ್ತು ಭಾಳ ತೊಂದರೆ ಆಗ್ತಕ್ಕಂಥದ್ದು. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತೇವೆ ಮತ್ತು ಸಂಬಂಧಪಟ್ಟವ್ರ ಹತ್ರ ಮಾತಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾನ್ಯ ಚೀಫ್ ಸೆಕ್ರೆಟರಿ ಅವ್ರಿಗೂ ಕೂಡ ತಿಳಿಸ್ತಾರೆ. ಇದನ್ನು ನಾವು ರಾಜಕೀಯವನ್ನು ಹೊರತುಪಡಿಸಿ ನಾವು ಕೆಲಸ ಮಾಡಬೇಕಾಗತ್ತೆ. ಇದು ಯಾರೂ ನಿರೀಕ್ಷೆ ಮಾಡದೇ ಇರತಕ್ಕಂಥ ಬೆಳವಣಿಗೆ ಇದು.
ಹಾಗಾಗಿ ಈಗ ನಾವು ರಾಜಕೀಯ ಮಾಡ್ಕೊಂಡು ಕೂತ್ಕೊಂಡ್ರೆ ಅದಕ್ಕೆ ಸೊಲ್ಯೂಷನ್ ಎಲ್ಲಿ ಸಿಗುತ್ತೆ? 2-3 ದಿವಸದಿಂದ ಸೀರಿಯಸ್ ಸಮಸ್ಯೆಗಳಾಗ್ತಿರ್ತಕ್ಕಂಥದ್ದು. ಹೋಟೆಲ್ ಇಂಡಸ್ಟ್ರಿಯವರು ಈಗಾಗಲೇ ಎಚ್ಚರಿಕೆ ಕೊಟ್ಟಿರ್ತಕ್ಕಂಥದ್ದು, ನಾವು ಹೋಟೆಲ್ಗಳನ್ನು ರೆಸ್ಟೋರೆಂಟ್ಗಳನ್ನು ಬಂದ್ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ಅದರಿಂದ ಆಗ್ತಂಥ ಪರಿಣಾಮಗಳು ಬಹಳ ಸೀರಿಯಸ್ ಆಗಿರ್ತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ಹಾಗಾಗಿ ಕೇಂದ್ರ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಅವ್ರಿಗೆ ಗ್ಯಾಸ್ ಕೊಡ್ತಕ್ಕಂಥ ಕೆಲಸ ನೋಡಬೇಕು. ಇದನ್ನು ಸರಿಪಡಿಸ್ಕೊಳ್ಳಿಕ್ಕೋಸ್ಕರ ಕೇಂದ್ರ ಸರ್ಕಾರವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಯಿತು. ಅದರ ವಿಫಲರಾಗಿದ್ದಾರೆ ಅನ್ನೋ ಮಾತು ಹೇಳ್ತೀನಿ. ಇಂಡಿಯಾದಲ್ಲೇ ಭಾರತ ದೇಶದಲ್ಲೇ ಗ್ಯಾಸ್ನ ತಯಾರಿ ಮಾಡ್ತಕ್ಕಂಥ ಇದರಲ್ಲಿ ಅವರು ವಿಫಲರಾಗಿದ್ದಾರೆ ಅಂತ ಮಾತು ಹೇಳ್ತೀನಿ. ಇವತ್ತು ಕೂಡ ಅವರು ಆಮದು ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದೇ ಕಾರಣ ಆಗಿರ್ತಕ್ಕಂಥದ್ದು. ಮತ್ತು ಯುದ್ಧದ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸಂಪೂರ್ಣ ವಿಫಲ ಆಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಹೊಣೆಯನ್ನು ಹೊತ್ಕೋಬೇಕಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.